ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರುಜಿ. ಸೊ ಚಿತ್ರಲೋಕ ಚಾನಲ್ಗೆ ವೆಲ್ಕಮ್. ಸೊ ಈ ದಿನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ದಿನ ನಾನು ನಿಮ್ಗೇನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರೆ, ಕುಂಡಲಿಯಲ್ಲಿ 11ನೇ ಮನೆ ಏನಕ್ಕೆ ಇಂಪಾರ್ಟೆಂಟು, ಸೊ 11ನೇ ಭಾವ ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಅದರ ಒಂದು ಮಹತ್ವ ಏನು, ಅದರ ಒಂದು ಪಾಸಿಟಿವ್ ಏನು, ನೆಗೆಟಿವ್ ಇಂಪ್ಯಾಕ್ಟ್ ಏನು, ಪರಿಹಾರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕುಂಡಲಿಯಲ್ಲಿ 11ನೇ ಮನೆ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ. ಲಾಭಸ್ಥಾನ ಅಂತಂದರೆ ಎಲ್ಲ ರೀತಿ ಲಾಭ ಅಂದರೆ ಒಂದು ಅಂತ ಹೇಳ್ತೀವಿ. ಧನಲಾಭ ಒಂದೇ ಅಲ್ಲ, ಆರೋಗ್ಯ ಲಾಭ, ಧನಲಾಭ, ಮನಃಶಾಂತಿದು ಕೂಡ ಒಂದು ಲಾಭ, ನೆಮ್ಮದಿ ಕೂಡ ಒಂದು ಲಾಭ, ಅದೃಷ್ಟನೂ ಕೂಡ ಒಂದು ಲಾಭ. ಪ್ರತಿಯೊಂದು ಮನುಷ್ಯನಿಗೆ ಲಾಭಸ್ಥಾನ ಎಷ್ಟು ಇಂಪಾರ್ಟೆಂಟು ಅಂದರೆ ಹೆವಿ ಎಲ್ಲ ಈಗೆಲ್ಲ ಒಂದು ಲಗ್ನದಿಂದ ಸುತ್ತಕೊಂಡು 1 2 3 4 5 6 7 8 9 10 11 12. ಸೊ ಈ ಒಂದು 12 ರಾಶಿಯಲ್ಲಿ ಏನು ಫಲಗಳು ನಿಮಗೆ ಸಿಗ್ತವೆ, ಅದು ಹೆಂಗೆ ಸಿಗುತ್ತೆ ಅಂತ ಎಲ್ಲದನ್ನು ನಾವು ಕ್ಯಾಲ್ಕುಲೇಷನ್ ಹಾಕಿ ನೋಡಬೇಕು ಅಂದರೆ ಫಸ್ಟು 11ನೇ ಮನೆ ನೋಡಬೇಕು. ಈ 11ನೇ ಮನೆ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಯಾವುದೇ ಗ್ರಹ 11ನೇ ಮನೇಲಿ ಬಂದರೂ ನೆಗೆಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಈಗ ಇದೇ ಒಂದು ಕಾನ್ಸೆಪ್ಟನ್ನ ರಾವಣೇಶ್ವರ ತಿಳ್ಕೊಂಡು ತನ್ನ ಮಗ ಮೇಘನಾಥನ ಏನು ಮಾಡ್ತಿದ್ದ, 11 ಎಲ್ಲ ಒಂದು ನವಗ್ರಹಗಳನ್ನ 11ನೇ ಮನೇಲಿ ಕೂರಿಸ್ತಾ, ಇನ್ಕ್ಲೂಡಿಂಗ್ ರಾಹುಕೇತು ಯಾವಾಗಲೂ ಒಂದು ಮನೇಲಿ ಬರೋಕ್ಕಾಗಲ್ಲ. ಆದರೂ ಕೂಡ ರಾಹುಕೇತುನ ಕೂಡ ಒಂದೇ ಮನೆಗೆ ಬರೋಂಗೆ ಮಾಡಿ 11ನೇ ಮನೆಯಲ್ಲಿ ಇಟ್ಟಿದ್ದ. ಇದೇನಾಯಿತು, ಯಾಕೆ 11ನೇ ಮನೆಯಲ್ಲಿ? ರಾವಣೇಶ್ವರ ಕೂಡ ಒಳ್ಳೆ ಆಸ್ಟ್ರಾಲಜರು, ಸೊ ತುಂಬ ಒಂದು ಪವರ್ಫುಲ್ ಆಸ್ಟ್ರಾಲಜರ್ ಕೂಡ. 11ನೇ ಮನೇಲಿ ಇಟ್ಟು ಲಾಭಸ್ಥಾನಲ್ಲಿದ್ದರೆ ಆ ಮನುಷ್ಯ ಇನ್ವಿನ್ಸಿಬಲ್ ಆಗಿಬಿಡ್ತಾನೆ. ಇನ್ವಿನ್ಸಿಬಲ್ ಅಂದರೆ ಅವ್ನು ಸೋಲ್ಸೋಕ್ಕಾಗಲ್ಲ. ಯಾವುದರಲ್ಲೂ ಯಾವ ದೇವತೆಗಳು ಆಗಲಿ, ಯಾವ ದೇವರು, ದಾನಮೃಗ ದೇವತೆಗಳು ಯಾರೂ ಸೋಲ್ಸೋಕ್ಕಾಗದೇ ಇರೋ ಒಂದು ಹಾರೋಸ್ಕೋಪ್ ಆಗಿಬಿಡುತ್ತೆ ಅಂಥೇಳಿ ಶನಿದೇವ್ರು ಏನು ಮಾಡ್ತಾರೆ ಅಂದರೆ, ರಾವಣೇಶ್ವರ ಒಂದು ಮಾತಿಗೆ ಕೇಳಿದೆ, ಶನಿದೇವರು ತನ್ನ ಮಗ ಮಾಂದಿ ಅಂತ ತಗೊಂಡು ಮಾಂದಿ ಅಂತ ಹುಟ್ಟಿಸಿ ಮಾಂದಿನ 12ನೇ ಮನೆಗೆ ಹಾಕ್ಬಿಡ್ತಾರೆ. ಸೊ 12ನೇ ಮನೆ, 11ನೇ ಮನೆ ಎಲ್ಲ ಗ್ರಹಗಳಿದ್ದು 12ನೇ ಮನೆಗೆ ಆದಾಗ ಅಲ್ಲೇನಾಯಿತು, ಮೇಘನಾಥ್ಗೆ ಎಲ್ಲ ರೀತಿ ಸಕ್ಸಸ್ ಇತ್ತು, ಬಟ್ 25 ವರ್ಷಕ್ಕೆ ಸಾವು ಬಂತು. ಸೊ ಕಾರಣ ಇದಕ್ಕೆ ಏನಕ್ಕೆ ಅಂತಂದರೆ, 11ನೇ ಮನೆಗೆ ನಾನು ಈ ಸ್ಟೋರಿ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅಂತಂದರೆ, ತುಂಬ ಪವರ್ಫುಲ್ ಆದಂಥ ಮನೆ 11ನೇ ಮನೆ. ಏನಕ್ಕೆ 11ನೇ ಮನೇಲಿ ಏನು ನೋಡ್ತೀವಿ? ಲಾಭ ನೋಡ್ತೀವಿ, ದುಡ್ಡು ನೋಡ್ತೀವಿ. 11ನೇ ಮನೆಗೆ ಕಾರಕ ಗುರು. ಕಾಲಪುರುಷ ಕುಂಡಲಿಯಲ್ಲಿ ಕುಂಭರಾಶಿ ಬರುತ್ತೆ. 11ನೇ ಮನೆಗೆ ಕಾರಕ ಗುರು ಆಗ್ತಾನೆ. ಗುರು, ನಾನಾಗಲೇ ಹೇಳಿದೆ, ಗುರುಬಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಒಂದು ಲಾಭ ಬರಬೇಕು, ಒಂದು ದುಡ್ಡು ಅಪಾರವಾದ ಸಂಪತ್ತು, ಧನ ಪ್ರಾಪ್ತಿ ಆಗಬೇಕು ಅಂದರೂ ಗುರುವಿನ ಒಂದು ಆಶೀರ್ವಾದ, ಗುರುಗ್ರಹದ ಆಶೀರ್ವಾದ ಇರಬೇಕು ಅಂತ ಹೇಳ್ತಿದ್ದೀನಿ. ಸೊ 11ನೇ ಮನೆ ಕಾರಕ ಗುರು ಆಗ್ತಾನೆ. ಅದಲ್ಲದೆ 11ನೇ ಮನೇಲಿ ಏನು ನೋಡ್ತೀವಿ ಅಂದರೆ, ಎಲ್ಡರ್ ಸಿಬ್ಲಿಂಗ್ಸ್ನ ನೋಡ್ತೀವಿ. ಅಂದರೆ ನಮ್ಮ ಸಿಬ್ಲಿಂಗ್ಸ್ ಇರ್ತಾರಲ್ಲ, ಅಂದರೆ ಚಿಕ್ಕ ಸಿಸ್ಟರು, ಚಿಕ್ಕ ಬ್ರದರ್ ಅಲ್ಲ, ಎಲ್ಡರ್ ಸಿಬ್ಲಿಂಗ್ಸ್ ಅಂತಂದರೆ ಅಣ್ಣ, ಅಕ್ಕ, ಈ ಥರ ಎಲ್ಡರ್ ಸಿಬ್ಲಿಂಗ್ಸ್ನ ನೋಡೋಕ್ಕೆ 11ನೇ ಮನೆ ನೋಡ್ತೀವಿ. 11ನೇ ಮನೆ ಎಷ್ಟು ಪವರ್ಫುಲ್ ಆಗಿದೆ, ಎಲ್ಡರ್ ಸಿಬ್ಲಿಂಗಿಂತ ಅಷ್ಟೇ ಒಂದು ಹೆಲ್ಪ್ ಆಗುತ್ತೆ, ಅಷ್ಟೇ ಒಂದು ನಿಮಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಕ್ಯಾಲ್ಕುಲೇಷನು. ಈ 11ನೇ ಮನೆ ಬರೀ ಲಾಭ, ಸಿಬ್ಲಿಂಗ್ಸು ಇಷ್ಟೇ ಅಲ್ಲದೆ ನಿಮ್ಮ ಸೋಷಲ್ ನೆಟ್ವರ್ಕ್ ಬಗ್ಗೆ ಹೇಳ್ತದೆ. ಸೋಷಲ್ ನೆಟ್ವರ್ಕ್ ಅಂದರೆ ನೀವು ಯಾವ ರೀತಿ ನೆಟ್ವರ್ಕ್ ಇಟ್ಕೋತೀರಾ, ನಿಮ್ಮ ನೆಟ್ವರ್ಕು ರೇಂಜ್ ಏನು, ನಿಮ್ಮ ನೆಟ್ವರ್ಕು ತುಂಬ ಪವರ್ಫುಲ್ ಆಗಿದೆಯಾ, ವೀಕ್ ಆಗಿದೆಯಾ ಅನ್ನೋದಕ್ಕೆ 11ನೇ ಮನೆ ನೋಡ್ತೀವಿ. 11ನೇ ಮನೆ ಫ್ರೆಂಡ್ಸ್ ಕೂಡ ನೋಡ್ತೀವಿ. ಫ್ರೆಂಡ್ಸು ಈಗ ನೋಡಿ, 11ನೇ ಮನೆ ತುಂಬ ಕೆಟ್ಟದಾಗಿದ್ದರೆ ಫ್ರೆಂಡ್ಸು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಒಂದು ಸಪೋರ್ಟು ಸಿಗೋಲ್ಲ ಫ್ರೆಂಡಿಂದ. ಅದು ಇನ್ನೂ ಕೂಡ ಮೋಸ ಮಾಡೋವಂಥ ಫ್ರೆಂಡ್ಸ್ಗಳು ಸಿಗ್ತಾರೆ 11ನೇ ಮನೇಲಿ. ಬೈ ಚಾನ್ಸ್ ಏನಾದರೂ ನೆಗೆಟಿವ್ ಗ್ರಹಗಳೇನಾದರೂ ಅಫ್ಲಿಕ್ಟ್ ಆಗಿದ್ದಾಗ. ಸೊ ಅದಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ, 11ನೇ ಮನೆ ಭಾಳ ಇಂಪಾರ್ಟೆಂಟು. ಸೊ ಈ 11ನೇ ಮನೆಯಲ್ಲಿ ಮೇನಾಗಿ ಹೇಳಬೇಕು ಅಂತಂದರೆ, ನೋಡಿ, ಕುಜ ಮತ್ತು ಬುಧ ಕಾಂಬಿನೇಷನ್ ಇದ್ದರೆ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅಕ್ಕನಿಂದನೂ ಕೂಡ, ಎಲ್ಡರ್ ಸಿಬ್ಲಿಂಗ್ಸಿಂದ ಕೂಡ ಸಪೋರ್ಟ್ ಸಿಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ 11ನೇ ಭಾವ ಏನಾಗುತ್ತೆ ಅಂದರೆ, ಡಿಸೈರ್ ಆಫ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಏನು ಆಸೆ ಆಕಾಂಕ್ಷೆಗಳಿದೆ ಅದನ್ನು ಫುಲ್ಫಿಲ್ ಮಾಡುವಂಥ ಭಾವ ಅಂತ ಹೇಳ್ತೀವಿ. ಸೊ 11ನೇ ಗ್ರಹ ಬೈ ಚಾನ್ಸ್ 11ನೇ ಮನೆ ಗ್ರಹ, ಈಗ 11ನೇ ಮನೆ ಗ್ರಹ ಈಗ ಶನಿದೇವ್ರು ಅಂದ್ಕೊಳ್ಳಿ, ಬೈ ಚಾನ್ಸು ಲಾಭಸ್ಥಾನಕ್ಕೆ 2ನೇ ಮನೆಗೆ ಹೋಗ್ಬಿಟ್ರೆ, ಲಾಭ ಅಂದರೆ ಲಿಕ್ವಿಡ್ ಮನಿ, ಈ ಸ್ಥಾನಕ್ಕೆ ಹೋಗ್ಬಿಟ್ರೆ ಕೋಟೀಶ್ವರ ಯೋಗ ಆಗಿಬಿಡುತ್ತೆ. ಅಲ್ಲ, 2ನೇ ಮನೆ ದೇವರು 11ನೇ ಮನೆಗೆ ಬಂದುಬಿಟ್ರು ಕೂಡ ಗ್ರಹ ನಿಮಗೆ ಕೋಟೀಶ್ವರ ಯೋಗ ಆಗುತ್ತೆ. ಯಾರ ಜಾತಕದಲ್ಲಿ ಕೋಟೀಶ್ವರ ಯೋಗ ಇರುತ್ತೋ ಅವರೇ ಕೋಟಿಗಟ್ಟಲೆ ಸಂಪಾದನೆ ಮಾಡೋಕ್ಕಾಗೋದು. ನಾರ್ಮಲ್ ಪರ್ಸನ್ ಯಾಕೆ ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತಂದರೆ ಇದಕ್ಕೇ. ಸೊ ಅವರ ಜಾತಕದಲ್ಲಿ ತಂದಿರತಕ್ಕಂಥ ಯೋಗ ಆಗಿರ್ತಕ್ಕಂಥ ಮಹಾಧನ ಯೋಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಜಾತಕದಲ್ಲಿ ಏನಾಗುತ್ತೆ ಅಂತಂದರೆ, ಕೋಟೀಶ್ವರ ಯೋಗ ಆದಾಗಲೇ ನಿಮಗೆ ಎಲ್ಲ ರೀತಿ
ಅನುಕೂಲ ಆಗೋದು. ನಿಮಗೆ ಆ ಗ್ರಹಗಳು ಆ ಒಂದು ಟೈಮ್ಗೆ ಆ ಒಂದು ಕಾಂಟ್ಯಾಕ್ಟ್ಸ್ನ ಕೊಡ್ತವೆ, ಸೋಷಿಯಲ್ ನೆಟ್ವರ್ಕ್ ಕೊಡ್ತವೆ, ಆ ಒಂದು ಲಾಭಗಳನ್ನ ಕೊಡ್ತವೆ, ನಿಮ್ಮ ಡಿಸೈರ್ ಫುಲ್ಫಿಲ್ಮೆಂಟ್ ಆಗೋ ರೀತಿ ಮಾಡುತ್ತೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋಂಗಾಗುತ್ತೆ 11ನೇ ಮನೆ ಚೆನ್ನಾಗಿದ್ದರೆ. ಸೊ 11ನೇ ಮನೆಯಲ್ಲಿ ಯಾವ ಗ್ರಹಗಳು ಪರ್ಟಿಕ್ಯುಲರಾಗಿ ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಎಲ್ಲ ಗ್ರಹಗಳು ಹಾಕಿ ಯಾವುದೇ ಗ್ರಹಗಳು 11ನೇ ಮನೇಲಿ ಬೈ ಚಾನ್ಸ್ ನೀಚ ಆದರೂ ಕೂಡ ಪವರ್ಫುಲ್ ಪಾಸಿಟಿವ್ ರಿಸಲ್ಟ್ಸೇ ಕೊಡುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. 11ನೇ ಮನೆಯಲ್ಲಿ ಮೀನರಾಶಿ ಅಂದ್ಕೊಳ್ಳಿ, ನಿಮ್ಮ 11ನೇ ಮನೆ, ಅಲ್ಲಿ ಬುಧ ಏನಾಗ್ತಾನೆ, ಮೀನರಾಶಿಯಲ್ಲಿ ನೀಚ ಆಗ್ತಾನೆ. ಆದರೂ ಕೂಡ ಬುಧ 11ನೇ ಭಾವದಲ್ಲಿ ಇರೋದ್ರಿಂದ ಪಾಸಿಟಿವ್ ರಿಸಲ್ಟ್ಸೇ ಕೊಡ್ತಾನೆ, ದುಡ್ಡು ಕಾಸಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಆದರೆ ಅಲ್ಲಿ ನಿಮಗೆ ಹೆಲ್ತ್ಗೆ ಪ್ರಾಬ್ಲಮ್ಸ್ ಆಗೋ ರೀತಿ ಸಾಧ್ಯತೆ ಇದೆ. ಯಾಕಂದರೆ ಬುಧ ನೀಚ ಆಗಿ ನೋಡ್ತಾ ಇದ್ರೆ ಪಂಚಮ ಸ್ಥಾನ ನೋಡ್ತಾನೆ, ಹೆಲ್ತ್ಗೆ ಅಫ್ಲಿಕ್ಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ, ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ಗಳು ಇರ್ತವೆ. 11ನೇ ಮನೇಲಿ ಸೂರ್ಯ ಬಂದ ಅಂತ ಅಂದ್ಕೊಳ್ಳಿ. 11ನೇ ಮನೆ ಸೂರ್ಯ ತುಂಬ ಪವರ್ಫುಲ್ಲು, ತುಂಬ ನಿಮಗೆ ಗೌರ್ಮೆಂಟ್ ಜಾಬು ಕೊಡಿಸೋವಂಥದ್ದು, ಸೂರ್ಯ ಪಾಲಿಟಿಕ್ಸಲ್ಲಿ ಹೋಗುವಂಥದ್ದು, ಹೆಸರು ಮಾಡ್ತಕ್ಕಂಥದ್ದು, ರಾಜ ಆಗ್ತಕ್ಕಂಥದ್ದು ಯೋಗ 11ನೇ ಮನೇಲಿ ಸೂರ್ಯ ಇರೋರಿಗೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಕೂಡ ಸೂರ್ಯ ಒಳ್ಳೆ ರಾಶಿಯಲ್ಲಿ ಇದ್ಬಿಟ್ರೆ, ಮೇಷ ರಾಶಿಯಲ್ಲಿ ಏನಾದ್ರು 11ನೇ ಮನೇಲಿ ಇದ್ಬಿಟ್ರೆ ಅದು 10 ಡಿಗ್ರಿಲಿ ಅವರು CM PM ಆಗಬೇಕು, ಆ ಲೆವೆಲ್ಗೆ ಒಂದು ಯೋಗ ಪವರ್ಫುಲ್ಲಾಗಿ ಕೊಟ್ಬಿಡುತ್ತೆ ಅವ್ರಿಗೆ ಅಷ್ಟೊಂದು. ಯಾಕಂದರೆ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚಸ್ಥಾನ, ಅದು 10 ಡಿಗ್ರಿಗೆ ಡೀಪ್ ಎಕ್ಸಾಲ್ಟೇಷನ್, ತುಂಬ ಪವರ್ಫುಲ್ ಪ್ಲೇಸ್ಮೆಂಟು. ಅದೇ ಸೂರ್ಯ ಬಂದು 11ನೇ ಮನೇಲಿ ನೀಚ ಆದರೂ ದುಡ್ಡು ಕೊಡ್ತಾನೆ, ಆದರೆ ಸೂರ್ಯನ ತತ್ವ ಕಾರಕತ್ವದಲ್ಲಿ ನಿಮಗೆ ರಿಸಲ್ಟ್ ಸಿಗೋಲ್ಲ, ಹೆಸರು ಪ್ರತಿಷ್ಠೆಗಳು ಸಿಗೋಲ್ಲ, ದುಡ್ಡು ಕಾಸಂತೂ ಸಿಗುತ್ತೆ, ಆ ಥರ ಹೇಳ್ಬೋದು. ಅದೇ 11ನೇ ಮನೇಲಿ ಚಂದ್ರ ಬಂದ ಅಂದ್ಕೊಳ್ಳಿ. 11ನೇ ಮನೇಲಿ ಚಂದ್ರ ಬಂದರೆ ಲಿಕ್ವಿಡ್ ಫ್ಲೋ, ಶುಭ ಗ್ರಹಗಳು 11ನೇ ಮನೇಲಿ ಬಂದರೆ ತುಂಬ ಚೆನ್ನಾಗಿ ಲಿಕ್ವಿಡ್ ಅಕ್ಯುಮುಲೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಆಗುತ್ತೆ. ನೀವು ಬೇಡ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ತಾರೆ, ಬಿಸ್ನೆಸ್ಗೆ ನಿಮಗೆ ಪದೇ ಪದೇ ತುಂಬ ನಿಮಗೆ ಕೋಟಿಗಟ್ಟಲೆ ಲಾಭ ಆಗ್ತಾ ಇರುತ್ತೆ. ಸೊ ಈ ರೀತಿ 11ನೇ ಮನೇಲಿ ಚಂದ್ರ ಬಂದರೆ ಈ ರೀತಿ ಯೋಗ ಆಗುತ್ತೆ, ಏನು ತೊಂದರೆ ಆಗಲ್ಲ. 11ನೇ ಮನೇಲಿ ಚಂದ್ರ ಇದ್ದರೂ ಅವ್ರ ಪ್ರೊಫೆಷನ್ ತುಂಬ ಚೆನ್ನಾಗಿರುತ್ತೆ, ಅವ್ರ ತಾಯಿಗೆ ದೀರ್ಘಾಯುಷ್ಯ ಇರ್ತದೆ. ಹೇಳಬೇಕು ಅಂದರೆ 11ನೇ ಮನೇಲಿ ಬಂದವ್ರಿಗೆ, 11ನೇ ಮನೇಲಿ ಚಂದ್ರ ಇದ್ದರೆ, ಸೂರ್ಯ ಇದ್ದರೆ ತಂದೆಗೆ ದೀರ್ಘಾಯುಷ್ಯ ಆಗುತ್ತೆ. ಅದೇ 11ನೇ ಮನೇಲಿ ಕುಜ ಇದ್ದರೆ ಅಪಾರವಾದಂಥ ಒಂದು ವೆಲ್ತ್ ಸಿಗುತ್ತೆ. 11ನೇ ಮನೇಲಿ ಕುಜ ಇದ್ದರೆ ಧೈರ್ಯ, ಸಾಹಸ, ಪರಾಕ್ರಮದಿಂದ ಎಲ್ಲರನ್ನೂ ಎದುರಿಸ್ತಾನೆ. ಅವನು ಶತ್ರು ಅಂತ ರಾಜ್ಯೋಗಕ್ಕಿಂತ ಪವರ್ಫುಲ್ ಪ್ಲೇಸ್ಮೆಂಟ್ ಇದು. ಶತ್ರು ಅಂತ ರಾಜ್ಯೋಗ ಒಂದು ಕಡೆ ಒಂದು ಪವರ್ಫುಲ್ ಪ್ಲೇಸ್ಮೆಂಟ್ ಆದರೆ 11ನೇ ಮನೆಯಲ್ಲಿರೋಂಥ ಕುಜ, ಅವನು 11ನೇ ಮನೆ ಇರೋಂಥ ಕುಜ ನೋಡಿದ್ರೇ ಬೇರೆಯವರು ತಲೆ ಕೆಡಿಸ್ಕೋತಾರೆ. ಯಾಕಂದರೆ ಅವರು ವಿಷಯಕ್ಕೆ ಹೋದರೆ ಅವ್ರು ಖಂಡಿತ ಬಿಡೋದಿಲ್ಲ, ಸೋಲಿಸ್ತಾರೆ, ಅವರು ಶತ್ರುಗಳನ್ನ ನಾಶ ಮಾಡ್ತಾರೆ ಅಂತೇಳಿ ಕ್ಯಾಲ್ಕುಲೇಷನು. 11ನೇ ಮನೇಲಿ ಕುಜ ಇದ್ದರೆ ಮಲ್ಟಿಪಲ್ ಪ್ರಾಪರ್ಟೀಸ್ ಇರುತ್ತೆ. ಕುಜ ಅಂದರೆ ಭೂಮಿಗೆ ಕಾರಕ. 3 ಇಂದ 4 ಸ್ವಂತ ಮನೆ ಬರೋದು ಯಾವಾಗ ಅಂತಂದರೆ 11ನೇ ಮನೇಲಿ ಕುಜ ಇದ್ದಾಗ ಮಾತ್ರ ಸಾಧ್ಯ ಇದು ಆ್ಯಕ್ಚುಲಿ. ಆ್ಯಂಡ್ 11ನೇ ಮನೇಲಿ ಬುಧ ಇದ್ದಾನೆ ಅಂದ್ಕೊಳ್ಳಿ. ಬುಧ 11ನೇ ಮನೇಲಿ ಬಂದಾಗ ಏನಾಗುತ್ತೆ, ಎಜುಕೇಷನ್ಗೆ ತುಂಬ ಚೆನ್ನಾಗಾಗುತ್ತೆ, ಎಜುಕೇಷನ್ನು ತುಂಬ ಚೆನ್ನಾಗುತ್ತೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗುತ್ತೆ. ಬುಧ ಅಂದರೆ ಮನಿ ಫ್ಲೋ, ತುಂಬ ಇನ್ನೂ ಚೆನ್ನಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ದುಡ್ಡು ಮಾಡ್ತೀರಾ, ರಿಲೇಟಿವ್ಸಿಂದ ಹೆಲ್ಪ್ ಆಗುತ್ತೆ 11ನೇ ಮನೇಲಿ ಬುಧ ಇದ್ದರೆ. ಸೊ ಇದೆಲ್ಲ ನಿಮಗೆ 11ನೇ ಮನೆ ಕ್ಯಾಲ್ಕುಲೇಷನು. ಅದ್ರ ಜೊತೆಗೆ ನಿಮಗೆ 11ನೇ ಮನೇಲಿ ಈಗ ಗುರು ಬಂತು ಅಂತ ಅಂದ್ಕೊಳ್ಳಿ. 11ನೇ ಮನೇಲಿ ಗುರು ಬಂದರೆ ಏನಾಗುತ್ತೆ, ಕೋಟೀಶ್ವರ ಯೋಗ, ಅರಪ್ಪತಿ ಯೋಗ ಅಂತ ಹೇಳ್ತೀವಿ ನಾವು. ಅರಪ್ಪತಿ ಯೋಗ ಅಂದರೆ ನೂರಾರು ಕೋಟಿ ಓನರು ಆಗೋವಂಥ ಯೋಗ ಯಾವಾಗ ಬರುತ್ತೆ ಅಂದರೆ 11ನೇ ಮನೇಲಿ ಗುರು ಇದ್ದಾಗ ಮಾತ್ರ. ಈ ಥರ 11ನೇ ಮನೇಲಿ ಗುರು ಇದ್ದರೆ, ಅದಕ್ಕೆ ಗುರುಬಲ ಇದ್ದು 11ನೇ ಮನೇಲಿ ಗುರು ಇದ್ದರೆ ಅಪಾರವಾದ ಒಂದು ಧನಪ್ರಾಪ್ತಿ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಸೊ 11ನೇ ಮನೆ ಗುರು ಗ್ರಹ ಅಂತೂ ಎಕ್ಸ್ಟ್ರೀಮ್ಲಿ ಪವರ್ಫುಲ್ಲು, ತುಂಬ ದುಡ್ಡು ಕೊಡುತ್ತೆ. ಅಲ್ಲಿ ಯಾವುದೇ ರಾಶಿಯಾಗಿದ್ರೂ ಸರಿ, ಹೇಗೆ ಇದ್ರೂ ಸರಿ ನಿಮ್ಗೆ ದುಡ್ಡು ಬಂದೇ ಬರುತ್ತೆ, ಅದಂತೂ ಗ್ಯಾರಂಟಿ. 11ನೇ ಮನೇಲಿ ಬೈ ಚಾನ್ಸ್ ಈಗ ಗುರು ಆಯಿತು, ಬುಧ ಆಯಿತು, ಶುಕ್ರ ಏನಾದ್ರು ಬಂದರೆ ತುಂಬ ಶುಕ್ರನ ಒಂದು ಏನೇನು ರಿಸಲ್ಟ್ಸ್ ಇದೆ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಆಸ್ತಿ ಸಿಗುತ್ತೆ, ವೆಹಿಕಲ್ ಸಿಗುತ್ತೆ, ಕಾಸ್ಟ್ಲಿ ವೆಹಿಕಲ್ಸು, ಕಾಸ್ಟ್ಲಿ ಫುಡ್ಡು, ತುಂಬ ಅವರು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲ ರೀತಿ ಕಾಸ್ಟ್ಲಿಯಾಗಿ ಲಕ್ಸುರಿಯಾಗಿರೋಕ್ಕೆ ನೋಡ್ತಾರೆ. 11ನೇ ಮನೆ ಶುಕ್ರ ಕೂಡ ತುಂಬ ಪವರ್ಫುಲ್, ತುಂಬ ಒಳ್ಳೆಯದು, ತುಂಬ ದುಡ್ಡು ಕಾಸು ಕೊಡುತ್ತೆ. 11ನೇ ಮನೇಲಿ ಬೈ ಚಾನ್ಸ್ ಏನಾದರೂ ಶನಿ ಅಥವಾ ರಾಹು ಏನಾದರೂ ಬಂದುಬಿಟ್ರೆ ಮ್ಯಾಸಿವ್ ವೆಲ್ತ್ ಕೊಡುತ್ತೆ. ಮ್ಯಾಸಿವ್ ವೆಲ್ತ್ ಅಂತಂದರೆ ಈಗ ನಾನು ನಿಮ್ಗೆ ಹೇಳಬೇಕು ಅಂದರೆ ಮುಖೇಶ್ ಅಂಬಾನಿ, ಇಲ್ಲಾಂತಂದರೆ ತೀರಾ ದೊಡ್ಡವರು ಅಂದರೆ ಯಾವ ರೀತಿ ದೊಡ್ಡತನ ಅಂತಂದರೆ ಅವರ ಒಂದು ದುಡ್ಡು ಮತ್ತು ಬಿಸ್ನೆಸ್ಗೆ ಆ ರೀತಿ ಮಾಡ್ಕೊಂಡಿರ್ತಕ್ಕಂಥ ದೊಡ್ಡತನ, ಆ ಲೆವೆಲ್ಗೆ ಮ್ಯಾಸಿವ್ ವೆಲ್ತ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲ ಶನಿ ಇಲ್ಲ ರಾಹು 11ನೇ ಮನೇಲಿ ಇರಲೇಬೇಕು. ಶನಿ ರಾಹು 11ನೇ ಮನೆಗೆ ಬಂದರೆ ಎಕ್ಸ್ಟ್ರೀಮ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅವ್ರಿಗೆ 1 2 ಅಂತಲ್ಲ, 100 ಕಡೆಯಿಂದ ಬಿಸ್ನೆಸ್ಸು, 100 ಕಡೆಯಿಂದ ವ್ಯವಹಾರ, 100 ಕಡೆಯಿಂದ ಲಾಭ. 11ನೇ ಮನೇಲಿ ಕೇತು ಇದ್ರೆ ಏನಾಗುತ್ತೆ ಅಂತಂದರೆ ಲಾಭ ಸ್ಥಾನದಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ, ಬಟ್ ಕೇತು ಕೂಡ ಒಳ್ಳೆ ರಿಸಲ್ಟ್ಸೇ ಕೊಡ್ತಾನೆ.
ಚೆನ್ನಾಗಿ ಒಳ್ಳೆ ದುಡ್ಡು ಕಾಸೆಲ್ಲ ಸಿಗುತ್ತೆ. ಬಟ್ 11ನೇ ಮನೇಲಿ ಸಮವು ಲಾಭ ಅವರ ಆಸೆಗಳನ್ನ ಆಕಾಂಕ್ಷೆಗಳನ್ನ ಕಂಪ್ಲೀಟಾಗಿ ತೀರಿಸ್ಕೊಳಕ್ಕಾಗಲ್ಲ. ಕೇತು ಒಂದು ಸ್ವಲ್ಪ ಏರ್ಪೇರ್ ಮಾಡುತ್ತೆ 11ನೇ ಮನೇಲಿ. ಬಟ್ ಕೇತು ಕೂಡ ದುಡ್ಡು ಕಾಸಲ್ಲೆಲ್ಲ ಚೆನ್ನಾಗಿ ಕೊಡುತ್ತೆ, ಅದು ಬಿಟ್ಟು ಬೇರೆ ಏನು ತೊಂದರೆ ಇಲ್ಲ. ಸೊ ಹೀಗೆ 9 ಗ್ರಹಗಳನ್ನ 11ನೇ ಮನೇಲಿ ಹಾಕಿದ್ರೂ ಕೂಡ 11ನೇ ಮನೆ ಅಷ್ಟು ಪವರ್ಫುಲ್ ಆಗಿದೆ. ಈ ಒಂದೆಲ್ಲ ಪವರು ಎಲ್ಲ ಥರ ಸಿಗುತ್ತೆ. ಇದಕ್ಕೆ ಪರಿಹಾರ ಏನು? ಈಗ ನೋಡಿ, 11ನೇ ಮನೇಲಿ ಕುಜ ರಾಹು, 11ನೇ ಮನೇಲಿ ಜಗಳಗಳಾಗ್ತಾಯಿದೆ. ನಿಮ್ಮ 11ನೇ ಮನೆಯಲ್ಲಿ ಗ್ರಹಗಳು ಜಗಳ ಆಡ್ತಿದ್ರೆ, ಜಗಳ ಅಂತಂದರೆ ಶನಿ ಕುಜ ಜಗಳ ಆಗುತ್ತೆ, ಕುಜ ರಾಹು ಜಗಳ ಆಗುತ್ತೆ. ಎನಿಮಿ ಪ್ಲಾನೆಟ್ ಇದ್ದಾಗ ಅವ್ರಿಗವ್ರು ಹೊಡೆದಾಡ್ತಾರೆ. ಆ ರೀತಿ ಹೊಡೆದಾಡ್ದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಲಾಭ ಬರೋದು, ದುಡ್ಡು ಕಾಸು ಬರೋದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ದೋಷ ಪರಿಹಾರ ಮಾಡಿ, ಇಲ್ಲೂ ಕೂಡ ನಾವು ಲಕ್ಷ್ಮೀ ಹೋಮ, ಕುಬೇರ ಹೋಮ ಮಾಡ್ತೀವಿ. ಲಕ್ಷ್ಮೀ ಕುಬೇರ ಹೋಮ ಶಾಂತಿ ಮಾಡ್ತೀವಿ. ಅದಕ್ಕೆ ತಕ್ಕ ಹಾಗೆ ನವಗ್ರಹ ಶಾಂತಿಗಳನ್ನ ಮಾಡ್ತೀವಿ. ಅಷ್ಟು ಯಾವ ಗ್ರಹ ಅಫ್ಲಿಕ್ಟ್ ಆಗಿದೆ, ಏನು ದೋಷ ಆಗಿದೆ, ಅದಕ್ಕೆ ಪರಿಹಾರ ಮಾಡ್ತೀವಿ. ಖಂಡಿತ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗತ್ತೆ. ನೀವು ಮಾಡ್ತಕ್ಕಂಥ ಏನು ರೆಮಿಡಿ ಅಂತಂದರೆ, 11ನೇ ಮನೇಲಿ ದುರ್ಗಾದೇವಿ ಮುಂದೆ ಶುಕ್ರವಾರ ನಿಮಗೆ ಚೆನ್ನಾಗಿ ದುಡ್ಡು ಬರಬೇಕು ಅಂತಂದರೆ, ಒಂದು ಬಿಳಿ ಬಟ್ಟೆಯಲ್ಲಿ ಒಂದು 4 ಲವಂಗ, ಅದಾದಮೇಲೆ 4 ಕರ್ಪೂರ, ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ 4 ಕವಡೆ ಹಾಕ್ಬಿಟ್ಟು ಅದನ್ನು ಗಂಟು ಅಮ್ಮನವ್ರ ಮುಂದೆ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು, ತುಪ್ಪದ ದೀಪ ಹಚ್ಚಿಬಿಟ್ಟು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಏನು ದುಡ್ಡು ಕಾಸು ಸಂಕಟ ಆಗ್ತಾಯಿದೆ, ಲಾಭ ಸಿಗ್ತಾ ಇಲ್ಲ, ಲಾಭ ಬರೋಂಗಾಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಹೆಲ್ಪ್ ಆಗುತ್ತೆ. ಇನ್ನಷ್ಟು ವಿಷಯ ತರ್ತೀನಿ. ನಮಸ್ತೆ.